Dear students, I am Dr. Jalajakshi, Associate Professor, Department of Sociology, Veerashaiva College, Ballari. So this is open elective class. Last year you studied basic principles of sociology. Now you are going to study Indian society. First I will talk about introduction to Indian society. India's cultural heritage is one of the most ancient, extensive, and varied among all those which up the cultural heritage of mankind. Throughout the ages, many races and people contributed to India's culture. Indian society is quite old and extremely complex. It has covered a span of 5,000 years. During this long period, several waves of immigrants representing different ethnic groups, linguistic communities, and religious background have merged into its population to contribute to its diversity, richness. ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ವಿಶ್ವದ ಸಂಸ್ಕೃತಿಗಳಲ್ಲಿ ಅತ್ಯಂತ ಪುರಾತನವಾದದ್ದು. ಭಾರತೀಯ ಸಾಂಸ್ಕೃತಿಕ ಶ್ರೀಮಂತಿಕೆ ಇಡೀ ಜಗತ್ತಿಗೆ ಮೆರೆದಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಯಾಕೆ ಅಂದರೆ ಇಡೀ ಭಾರತದಲ್ಲಿ ಇತಿಹಾಸವನ್ನು ಗಮನಿಸಿದರೆ ಅನೇಕ ಜನಾಂಗಗಳು, ಅನೇಕ ಸಮುದಾಯಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ನಮ್ಮ ಸಂಸ್ಕೃತಿಗೆ ನೀಡಿವೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಭಾರತ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಮೆರೆದಿದೆ. ಮತ್ತೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಪುರಾತನವಾದ ಸಂಸ್ಕೃತಿ ಇದಾಗಿದೆ. ಹಾಗೆಯೇ ಈ ಸಂಸ್ಕೃತಿ ಚಿರಂತನವೂ ನೂತನವೂ ಆಗಿದೆ. ಭಾರತೀಯ ಸಂಸ್ಕೃತಿ ವೈಶಾಲ್ಯತೆ ಮತ್ತು ಸಹಾನುಭೂತಿಯನ್ನ ಹಾಗೂ ಸತ್ಯತೆಯನ್ನ ಒಳಗೊಂಡಿರುವುದನ್ನು ನಾವಿಲ್ಲಿ ಕಾಣಬಹುದು. ಇಂಡಿಯನ್ ಸೊಸೈಟಿ ಈಸ್ ಕ್ವೈಟ್ ಓಲ್ಡ್ and extremely complex. It has covered a span of 5,000 years. We know that. ಅಂದರೆ ಭಾರತೀಯ ಸಂಸ್ಕೃತಿ ಸುಮಾರು 5,000 ವರ್ಷಗಳ ಅದಕ್ಕಿಂತಲೂ ಹೆಚ್ಚು ಇತಿಹಾಸವನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮತ್ತೊಂದೇನಪ್ಪ ಅಂದ್ರೆ ಇದು ಅತ್ಯಂತ ಹೆಚ್ಚು ಸಂಕೀರ್ಣವಾದಂತಹ ಒಂದು ಸಮಾಜ ಹಾಗೂ ಸಂಸ್ಕೃತಿ ಆಗಿದೆ. ಸಮಾಜ ಮತ್ತು ಸಂಸ್ಕೃತಿ ಬೇರೆ ಬೇರೆ ಅಲ್ಲ, ಅವೆರಡೂ ಕೂಡ ಒಂದೇ. ಸಂಸ್ಕೃತಿ ಬದಲಾವಣೆ ಆದಾಗ ಸಮಾಜ ಬದಲಾವಣೆ ಆಗತ್ತೆ, ಸಮಾಜದ ಬದಲಾವಣೆಯೇ ಸಂಸ್ಕೃತಿ ಬದಲಾವಣೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಈ ಸುಮಾರು 5,000 ವರ್ಷಗಳಲ್ಲಿ ನಮ್ಮ ದೇಶದ ಮೇಲೆ ಸಾಕಷ್ಟು ಜನ ದಾಳಿಯನ್ನ ಮಾಡಿದ್ದಾರೆ. ಆ ದಾಳಿಯನ್ನ ಮಾಡಿದಂತಹ ಇದ್ರೊಳಗೆ ಸಿರಿಯನ್ಸ್ ಇರ್ಬೋದು, ಈಜಿಪ್ಷಿಯನ್ಸ್ ಇರ್ಬೋದು, ಆಮೇಲೆ ಮೊಘಲ್ಸ್ ಇರಬಹುದು, ಮುಸ್ಲಿಮ್ಸ್ ಇರ್ಬೋದು, ಅಥವಾ ಡಚ್ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ ದೇಶದ ಮೇಲೆ ದಾಳಿಯನ್ನ ಮಾಡಿದಂಥವ್ರೆ. ಎಲ್ಲರೂ ಕೂಡ ಬೇರೆ ಬೇರೆ ಜನಾಂಗಕ್ಕೆ ಸೇರಿದಂತಹ ಸಮೂಹಗಳಾಗಿವೆ ಅಂತ ಹೇಳ್ಬೋದು. ಮತ್ತೆ ಬೇರೆ ಬೇರೆ ಭಾಷೆಗಳನ್ನ ಒಳಗೊಂಡಂಥದ್ದು, ಬೇರೆ ಸಮುದಾಯಗಳನ್ನ ಒಳಗೊಂಡಂತಹ ಒಂದು ಇವೆಲ್ಲವೂ ಸೇರಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಿಳಿತವಾಗಿವೆ, ಸಮ್ಮಿಲನಗೊಂಡಿವೆ. ಹಾಗಾಗಿ ನಮ್ಮ ದೇಶದ ಸಂಸ್ಕೃತಿ ಬಹಳಷ್ಟು ವೈವಿಧ್ಯಮಯವಾಗಿದೆ ಹಾಗೂ ವಿಶಾಲವಾಗಿದೆ. ಸಾಂಸ್ಕೃತಿಕ ಶ್ರೀಮಂತಿಕೆಯಿಂದ ಕೂಡಿದೆ ಅಂತ ನಾವು ಹೇಳ್ತೀವಿ. ಇನ್ನೊಂದು ನಾವು ಹೇಳ್ಬೋದು ಅಂತಂದ್ರೆ, ಸೊ ಅವರ್ ಇಂಡಿಯಾಸ್ ಕಲ್ಚರ್ ಸೇಸ್ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ಸೈಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಯಾವುದೇ ಒಳ್ಳೆಯ ಚಿಂತನೆಗಳು ನಮ್ಮ ನಮ್ಗೆ ಎಲ್ಲಾ ಕಡೆಯಿಂದ ಬರಲಿ, ನಾವು ಅದನ್ನ ಸ್ವೀಕರಿಸ್ತೀವಿ ಅಂತ. ಅಂದ್ರೆ ಇದೇನ್ ತೋರಿಸುತ್ತೆ, ನಮ್ಮ ಭಾರತೀಯ ಸಂಸ್ಕೃತಿಯ ವೈಶಾಲ್ಯತೆಯನ್ನ ತೋರಿಸ್ತದೆ. ಹಾಗೇನೆ ಸರ್ವೇ ಜನೋ ಸುಖಿನೋ ಭವಂತು, ವಸುದೈವ ಕುಟುಂಬಕಂ ಅನ್ನುವಂತಹ ವಿಶಾಲವಾದ ತತ್ವಗಳನ್ನ ಕೂಡ ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಇಷ್ಟೆಲ್ಲ ವೈವಿಧ್ಯತೆ ನಡುವೆ ಕೂಡ ನಾವು ಕೂಡಿ ಬಾಳುವ ತತ್ವವನ್ನ ಹೊಂದಿದೀವಿ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಈ ತತ್ವಗಳನ್ನ ಕೂಡ ಒಳಗೊಂಡಿದೆ ಅಂತ ಹೇಳ್ಬೋದು. In the
process of its evolution, India's society has acquired a composite culture characterized by stable but varied patterns. ಈಗ ನಮಗೆಲ್ಲ ಗೊತ್ತಾಗಿದೆ ಈ ಪ್ರಕ್ರಿಯೆ, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕ್ರಿಯೆ ಅಥವಾ ನಾಗರಿಕತೆಯ ಪ್ರಕ್ರಿಯೆ ಅನ್ನೋದು ಯಾವ ರೀತಿಯಲ್ಲಿ ವಿಕಾಸವನ್ನ ಹೊಂದಿದೆ ಅಂತ ಹೇಳ್ತೀವಿ. ಇಷ್ಟೆಲ್ಲ ಒಂದು ವೈವಿಧ್ಯತೆಯನ್ನು ಒಳಗೊಂಡಿದ್ರೂ ಕೂಡ ಅತ್ಯಂತ ಸುಸ್ಥಿರವಾಗಿ ಸುಭದ್ರವಾದ ಒಂದು ಸಮಾಜ ನಮ್ಮ ಭಾರತೀಯ ಸಮಾಜವಾಗಿದೆ ಅಂತ ಹೇಳಬಹುದಾಗಿದೆ. ಇಂಡಿಯನ್ ಸೊಸೈಟಿ ಇಸ್ ರೆಕಗ್ನೈಸ್ಡ್ ಆಸ್ ಕರ್ಮಭೂಮಿ, ಪುಣ್ಯಭೂಮಿ ಅಂಡ್ ಮತ್ತು ಒಳ್ಳೆಯ ಭೂಮಿ ಅಂತ ಸದ್ಭಾವನೆಯಿಂದ ನಮ್ಮ ಭಾರತವನ್ನ ಕರ್ಮಭೂಮಿ ಅಂತನೂ ಕರಿತೀವಿ, ಪುಣ್ಯಭೂಮಿ ಅಂತ ಕರಿತೀವಿ, ಭಾರತವನ್ನ ಭಾರತಾಂಬೆ ಅಂತ ಕರಿತೀವಿ. ಮತ್ತೆ ಇದನ್ನ ನಾವು ಶ್ರದ್ಧೆ, ಗೌರವ, ಸದ್ಭಾವನೆ ಇವೆಲ್ಲವನ್ನ ಇಟ್ಕೊಂಡು ನಮ್ಮ ಭಾರತ ಭೂಮಿಗೆ ನಾವು ಅದನ್ನ ಅರ್ಪಣೆ ಮಾಡ್ತೀವಿ. ಹಾಗಾಗಿ ಇವೆಲ್ಲ ಏನಪ್ಪಾ ಅಂದ್ರೆ ಒಂದು ವೈಚಾರಿಕ ಸ್ವಾತಂತ್ರ್ಯಕ್ಕೆ ಸಂಕೇತವಾಗಿದೆ. ಒಂದು ವಿಚಾರವನ್ನ ಅಥವಾ ವೈಚಾರಿಕತೆಗಳಿಗೆ, ಜನರ ವೈಚಾರಿಕತೆಗಳಿಗೆ ಸ್ವಾತಂತ್ರ್ಯವನ್ನ ನೀಡಿದಂತಹ ಒಂದು ಭೂಮಿ ಅಂದ್ರೆ ನಮ್ಮ ಭಾರತ ಭೂಮಿ ಅಂತ ಹೇಳಬಹುದು. ಪರಧರ್ಮ ಸಹಿಷ್ಣುತೆ, ವಿಶ್ವ ಭಾತೃತ್ವ ಇವು ಸಮಗ್ರತೆ ಮತ್ತು ಏಕತೆಯನ್ನ ಪ್ರತಿಬಿಂಬಿಸ್ತವೆ ಅಂತ ಹೇಳ್ಬೋದು. ರಿಲಿಜಿಯಸ್ ಟಾಲರೆನ್ಸ್ ಅಂಡ್ ವರ್ಲ್ಡ್ಲಿ ಬ್ರದರ್ಹುಡ್ ಆರ್ ರೆಪ್ರೆಸೆಂಟ್ಸ್ ಇಂಡಿಯಾಸ್ ಇಂಟಿಗ್ರೇಟೆಡ್ನೆಸ್ ಅಂಡ್ ಯುನಿಟಿ. ನೋಡಿ, ಈಗ ನಾವು ಧಾರ್ಮಿಕ ಸಹಿಷ್ಣುತೆ ಅಂತ ಹೇಳ್ತೀವಿ. ಏನ್ ಹಾಗಂದ್ರೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿವೆ. ಅದು ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಅಥವಾ ಜೊರಾಸ್ಟ್ರಿಯನ್ ಧರ್ಮ, ಹೀಗೆ ಅನೇಕ ಧರ್ಮಗಳು, ಪಾರ್ಸಿ ಧರ್ಮ, ಹೀಗೆ ಅನೇಕ ಧರ್ಮಗಳಿವೆ. ಈ ಎಲ್ಲ ಜನರಲ್ಲಿ ಕೂಡ, ಎಲ್ಲಾ ಜನಾಂಗಗಳು ಕೂಡ ಇವತ್ತು ಒಂದೇ ಅಂತ ನಾವು ಕರಿತೀವಿ. ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು ಮತ್ತೆ ವಸುದೈವ ಕುಟುಂಬಕಂ ಅನ್ನುವಂತಹ, ನಮ್ದೆಲ್ಲರದು ಒಂದೇ ಫ್ಯಾಮಿಲಿ, ಒಂದೇ ಕುಟುಂಬ ಅನ್ನುವಂತಹ ಹಾಗೂ ವಿಶ್ವ ಭ್ರಾತೃತ್ವವನ್ನ ಮೆರೆದಂತಹ ನಾಡು ನಮ್ಮ ದೇಶ ಅಂತ ನಾವು ಹೇಳ್ಬೋದು. ಸಮಗ್ರತೆಯನ್ನ ಹಾಗೂ ಒಗ್ಗಟ್ಟನ್ನ ಕಾಪಾಡಿಕೊಂಡಂತ ಮತ್ತದನ್ನ ರೆಪ್ರೆಸೆಂಟ್ ಮಾಡಿದಂತಹ ಭೂಮಿ ನಮ್ಮ ಭಾರತ ಭೂಮಿ ಅಂತ ನಾವು ಹೇಳಬಹುದು. ಹಾಗಾಗಿ ಯಾಕಂದ್ರೆ ಇಂತಹ ಅನೇಕ ವಿಧವಾದ ಪ್ರತಿಯೊಂದು ಜನಾಂಗಗಳು ತಮ್ಮದೇ ಆದಂತಹ ರೀತಿ ನೀತಿ ಪ್ರತಿಯೊಂದನ್ನ ಹೊಂದಿರ್ತವೆ, ಅವ್ರದೇ ಆದಂತಹ ಪದ್ಧತಿ, ಇವೆಲ್ಲವೂ ಇದ್ರೂ ಕೂಡ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆಯಿಂದ ನಾವು ಇವತ್ತಿಗೂ ಹೋಗ್ತಾ ಇರೋದು ಅತ್ಯಂತ ಒಂದು ಸಂತೋಷದ ಸಂಗತಿ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಅಂತ ಹೇಳಬಹುದಾಗಿದೆ. ನೆಕ್ಸ್ಟ್, ಕಲ್ಚರಲ್ ಇಂಪಾರ್ಟೆನ್ಸ್ ಆಫ್ ಇಂಡಿಯಾ. So Indian culture is great culture because we have many religious philosophies, social values and many things. So India stands for its culture. Culture and religion is not separate. So India is meant for its religion. So Indian culture is collective. What is Indian culture is collective? Because we have many races in India. Many people came to India and invade India and they destruct many things. They destruct our culture. But still we have 85% of Hindus and the remaining all other religious people. ಭಾರತೀಯ ಸಂಸ್ಕೃತಿ ಸಂಗ್ರಾಹಕ ಶಕ್ತಿಯುಳ್ಳದ್ದು ಅಂತ ಹೇಳ್ತೀವಿ. ಅಂದ್ರೆ ಸಂಗ್ರಹಣೆ ಮಾಡುವಂಥದ್ದು. ಸೊ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾವು ನೋಡಿದಾಗ ಹಿಂದೆ ದ್ರಾವಿಡ ಸಂಸ್ಕೃತಿ ನಮ್ದು. ಆದ್ರೆ ಇವತ್ತು ಆರ್ಯನ್ ಸಂಸ್ಕೃತಿ ಸೇರ್ತು, ಬ್ರಿಟಿಷ್ ಸಂಸ್ಕೃತಿ ಸೇರ್ತು, ಡಚ್ಚರ ಸಂಸ್ಕೃತಿ ಸೇರಿದೆ, ಇಸ್ಲಾಮರ ಸಂಸ್ಕೃತಿ ಸೇರಿದೆ, ಕ್ರಿಶ್ಚಿಯನರ ಸಂಸ್ಕೃತಿ, ಪಾರ್ಸಿ ಸಂಸ್ಕೃತಿ, ಜೈನ, ಬೌದ್ಧ ಎಲ್ಲಾ ಸಂಸ್ಕೃತಿ ಸೇರಿ ಇವತ್ತು ಅದೊಂದು ಸಂಗ್ರಹಣೆ ಆಗಿದೆ. ಅದಕ್ಕೆ ನಾವು ಅದನ್ನ ಇಂಡಿಯನ್ ಕಲ್ಚರ್ ಈಸ್ ಕಲೆಕ್ಟಿವ್ ಅಂತ ಹೇಳ್ತೀವಿ. ಅಂದ್ರೆ ಸಂಗ್ರಾಹಕ ಶಕ್ತಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಇದೆ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಕರ್ಮ, ಭಕ್ತಿ, ಜ್ಞಾನ ಇಸ್ ಮರ್ಜ್ ವಿತ್ ಇಂಡಿಯನ್ ಕಲ್ಚರ್. ಭಾರತೀಯ ಸಂಸ್ಕೃತಿ ಅಂದ್ರೆ ಏನು? ಭಕ್ತಿ, ಜ್ಞಾನ ಮತ್ತು ಕರ್ಮಗಳ ಸಮ್ಮಿಲನವೇ, ಸಂಗಮವೇ
ಅವು ಮೂರು ಸೇರ್ಕೊಂಡಿದ್ದಂಥದ್ದೇ ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ. ಅದಕ್ಕೆ ನಾವಿದನ್ನ ಕರ್ಮಭೂಮಿ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಬೇರೆ ಎಲ್ಲ ನಾವು ಧರ್ಮಗಳನ್ನ ಗಮನಿಸಿದಾಗ ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದ ಒಬ್ಬ ಸಂಸ್ಥಾಪಕನಿರ್ತಾನೆ. ಆದ್ರೆ ನಮ್ಮ ಭಾರತೀಯ ಧರ್ಮಕ್ಕೆ ಇಲ್ಲ, ಆ ರೀತಿಯಲ್ಲಿ ಇಲ್ಲ. ಯಾಕೆ ಅಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜನ ಋಷಿಗಳು, ಮುನಿಗಳು, ತಪಸ್ವಿಗಳು ತಾವು ಮಾಡಿದಂತಹ ತಪಸ್ಸಿನಿಂದ ಕಂಡುಕೊಂಡಂತ ಒಂದು ಜ್ಞಾನ ಅಥವಾ ಅನುಭವವೇ ಒಂದು ಹಿಂದೂ ಧರ್ಮವಾಗಿದೆ. ಆದ್ರೆ ನೀವು ನೋಡಿ, ಪೈಗಂಬರ್ ಇಸ್ಲಾಂ ಧರ್ಮದ ಸ್ಥಾಪಕ, ಜೀಸಸ್ ಕ್ರೈಸ್ಟ್, ಹೀಗೆ ಬುದ್ಧ ಆಗ್ಲಿ ಮಹಾವೀರ ಆಗ್ಲಿ ಒಂದೊಂದು ಧರ್ಮದ ಸಂಸ್ಥಾಪಕರು. ಆದ್ರೆ ಆ ರೀತಿಯಲ್ಲಿ ನಮ್ದಿಲ್ಲ. ನಮ್ ಧರ್ಮ ಯಾವಾಗ ಹುಟ್ಟುಕೊಳ್ತು ಅನ್ನೋದಕ್ಕೆ ಡೆಫಿನೆಟ್ ಡೇಟ್ ಇಲ್ಲ, ಪ್ಲೇಸ್ ಇಲ್ಲ, ಅದು ಕಾಲ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಸಂಸ್ಕೃತಿ ಬಹಳಷ್ಟು ವೈಶಿಷ್ಟ್ಯವಾಗಿದೆ, ಕರ್ಮ ಭಕ್ತಿ ಜ್ಞಾನದಿಂದ ತುಂಬಿದೆ ಅಂತ ಹೇಳಬಹುದು. ಕಲ್ಚರಲ್ ಯುನಿಟಿ ಹೆರಿಟೇಜ್ ಇಸ್ ಅ ಸ್ಪೆಷಲ್ ಫ್ಯಾಕ್ಟರ್. ಸಾಂಸ್ಕೃತಿಕ ಏಕತೆಯ ಪರಂಪರೆಯ ಒಂದು ವಿಶಿಷ್ಟವಾದ ಅಂಶ ಆಗಿದೆ ಅಂತ ನಾವು ಹೇಳ್ತೀವಿ. ಸಾಂಸ್ಕೃತಿಕ ಏಕತೆ ನೋಡಿ, ನಮ್ಮಲ್ಲಿ ನಾನು ಹೇಳಿದೆ ಆಗ್ಲೇ, ಬೇಕಾದಷ್ಟು ಧರ್ಮಗಳಿವೆ, ಬೇಕಾದಷ್ಟು ಜನಾಂಗಗಳಿವೆ, ಬೇಕಾದಷ್ಟು ಭಾಷೆಗಳಿವೆ, ಇವೆಲ್ಲವೂ ಭಿನ್ನ ಭಿನ್ನವಾಗಿವೆ. ಆದ್ರೂ ಕೂಡ ನಾವು ಏಕತೆಯನ್ನ ಕಾಪಾಡ್ಕೊಂಡು ಬಂದಿದ್ದೀವಿ ಮೊದ್ಲಿಂದಲೂ. ಎಷ್ಟು ವರ್ಷಗಳ ಹಿಂದಲಿಂದಲೂ ನಾನು ಹೇಳಿದೆ, ಈಗಾಗಲೇ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ಅನೇಕ ಒಂದು ಜನಾಂಗಗಳು ಅವರೆಲ್ಲರೂ ನಮ್ಮ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ನಾವು ಅವ್ರ ಜೊತೆಯಲ್ಲಿ ಒಂದಾಗಿದ್ದೀವಿ. ಸಾಂಸ್ಕೃತಿಕ ಏಕತೆಯ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಬಂದಿದ್ದೀವಿ. ಅದೇ ನಮ್ಮ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಇದನ್ನ ನಾವು ಹೇಗೆ ಕಂಡ್ಕೊಳ್ಬೋದು ಅಂದ್ರೆ, ಒಟ್ಟಿಗೆ ನಾವು ಹಬ್ಬ ಹರಿದಿನಗಳ ಆಚರಣೆ ಮಾಡ್ತೀವಿ, ಅದರ ಮಹತ್ವವನ್ನ ನಾವು ತಿಳಿಸ್ಕೊಡ್ತೀವಿ. ಅದ್ರ ಜೊತೆಯಲ್ಲಿ ವಿವಾಹದ ಬಗ್ಗೆ ಮತ್ತೆ ಕುಟುಂಬದ ಬಗ್ಗೆ ಇರುವಂತಹ ಸದ್ಭಾವನೆಗಳು ಒಂದು ಏಕತೆಯನ್ನ ತಿಳಿಸ್ತೀವಿ. ನಮ್ಮೆಲ್ಲರಿಗೂ ಕುಟುಂಬದ ಮೇಲೆ ಗೌರವ ಇರುತ್ತೆ, ನಮ್ಮೆಲ್ಲರಿಗೂ ಹಬ್ಬ ಹರಿದಿನಗಳ ಆಚರಣೆ ಮಾಡುವಲ್ಲಿ ಸಂತೋಷ ಇರ್ತದೆ. ಇದು ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲಾ ಜನರು ಈ ರೀತಿಯ ಹಬ್ಬಗಳನ್ನ ಆಚರಿಸುವುದು ಒಂದು ಏಕತೆಯನ್ನ ತೋರಿಸ್ಕೊಡುತ್ತೆ ಅಂತ ಹೇಳಬಹುದು. ಬಿಕಾಸ್ ವಿ ಆರ್ ಸೆಲಿಬ್ರೇಟಿಂಗ್ ಫೆಸ್ಟಿವಲ್ಸ್ ಅಂಡ್ ಫೀಸ್, ಎವ್ರಿಥಿಂಗ್, ಜಾತ್ರಾಸ್, ಮೇಳಾಸ್ ಎಲ್ಲದನ್ನ ಒಟ್ಟಿಗೆ ಸೇರಿ ನಾವು ಮಾಡ್ತೀವಿ. ಹಾಗಾಗಿ ಇದು ಕೂಡ ನಮ್ಮ ಸಾಂಸ್ಕೃತಿಕ ವೈಶಿಷ್ಟ್ಯತೆ ಆಗಿದೆ. ಮೆನಿ ರಿಲಿಜನ್ಸ್ ಮರ್ಜ್ಡ್ ಇನ್ ಟು ಇಂಡಿಯನ್ ಕಲ್ಚರ್. ಸೊ ಅಂದ್ರೆ ಅನೇಕ ಧರ್ಮಗಳ ಸಂಗಮವು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ. ನಾನು ಆಗ್ಲೇ ಹೇಳಿದೆ, ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ಭಿನ್ನತೆ ಇರುವಾಗ ಅನೇಕ ಧರ್ಮಗಳು ನಮ್ಮ ಭಾರತದಲ್ಲಿ ಸೇರ್ಕೊಂಡಿವೆ. ನೋಡಿ, ಮುಸ್ಲಿಂ ಧರ್ಮ ಇದೆ, ಹಿಂದೂ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಬೌದ್ಧ ಧರ್ಮ, ಜೈನ ಧರ್ಮ, ಪಾರ್ಸಿ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ, ಹೀಗೆ ಈ ಎಲ್ಲ ಅನೇಕ ಧರ್ಮಗಳು ಇದ್ರೂ ಕೂಡ ನಾವು ಅದನ್ನ ಯಾವತ್ತು ಬೇರೆ ಬೇರೆ ಅಂತ ಅಂದ್ಕೊಂಡೇ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಸಂತೋಷದಿಂದ ಒಗ್ಗಟ್ಟಿನಿಂದಲೇ ಇದ್ದೀವಿ. ಬೇರೆ ಬೇರೆ ಧರ್ಮ ಇರ್ಬೋದು, ಬೇರೆ ಬೇರೆ ಆಚರಣೆ ಇರ್ಬೋದು, ಆದ್ರೆ ಇದೆಲ್ಲದೂ ಸೇರಿನೇ ನಮ್ಮ ಭಾರತೀಯ ಸಂಸ್ಕೃತಿ ಆಗಿದೆ. ಇದು ಒಗ್ಗಟ್ಟನ್ನ ತಿಳಿಸ್ಕೊಡುತ್ತೆ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ monotheism. We followed the principle of God is one but names are different. ಸೊ ನಮ್ಮಲ್ಲಿ ಏಕದೇವತೋಪಾಸನೆ ಅಂತ ಹೇಳ್ತೀವಿ. ನಮ್ಮಲ್ಲಿ ಬಹುದೇವತಾ ಆರಾಧನೆ ಇದೆ, ಏಕದೇವತಾ ಆರಾಧನೆ ಕೂಡ ಇದೆ. ಬಹುದೇವತಾ ಆರಾಧನೆಯಲ್ಲಿ ನಾವು ಎಲ್ಲಾ ದೇವರುಗಳನ್ನ ಪೂಜೆ ಮಾಡ್ತೀವಿ. ಶಿವ ಇರಬಹುದು, ವಿಷ್ಣು ಇರಬಹುದು, ಅಥವಾ ಲಕ್ಷ್ಮಿ ಇರಬಹುದು, ಪಾರ್ವತಿ, ಹೀಗೆ ಅನೇಕ ದೇವತೆಗಳನ್ನ ನಾವು ಪೂಜೆ ಮಾಡೋರು. ಅದ್ರ ಜೊತೆಯಲ್ಲಿ ಸೊ ವಿ ಆರ್ ನೇಚರ್ ವರ್ಷಿಪರ್ಸ್. ನಾವು ಪ್ರಕೃತಿಯನ್ನ ಪೂಜೆ ಮಾಡುವಂಥವ್ರು. ಗಿಡ, ಮರ ಅಥವಾ ಪ್ರಾಣಿ, ಪಕ್ಷಿ ಎಲ್ಲದನ್ನ ಪೂಜೆ ಮಾಡುವಂಥವ್ರು. ತುಳಸಿ ಗಿಡ ಪೂಜೆ ಮಾಡ್ತೀವಿ, ಅರಳಿ ಮರ ಪೂಜೆ ಮಾಡ್ತೀವಿ, ಹಸುವನ್ನ ಪೂಜೆ ಮಾಡ್ತೀವಿ, ನೀರನ್ನು ಪೂಜೆ ಮಾಡ್ತೀವಿ, ಮಣ್ಣು ಪೂಜೆ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ. ಇಷ್ಟೆಲ್ಲ ನಾವು ಬಹುದೇವತಾ ಆರಾಧನೆ ಮಾಡಿದ್ರೂ ಕೂಡ ನಾವು ಏಕ ದೇವತೋಪಾಸಕರು. ಪ್ರತಿಯೊಬ್ಬರು ಮನೆಗಳಲ್ಲಿ ಕುಲದೇವರು ಅಂತ ಇರುತ್ತಲ್ಲ, ಸೊ ನಾವು ಅದನ್ನ ಹೆಚ್ಚಾಗಿ ನಂಬಿರ್ತೀವಿ. ಅಂದ್ರೆ ಬಹುದೇವತಾ ಆರಾಧನೆಯಲ್ಲಿ ಕೂಡ ನಾವು ಏಕದೇವತಾ ಆರಾಧನೆಯನ್ನ ಕಾಣಬಹುದು ಅಂತ ಹೇಳ್ಬೋದು. ಹಾಗಾಗಿ ನಮ್ಗೆ ನಾವೊಂದು ತತ್ವವನ್ನ ಅನುಸರಿಸ್ತಿದ್ದೀವಿ. ಏನಪ್ಪಾ ಅಂತಂದ್ರೆ, ಗಾಡ್ ಈಸ್ ಒನ್ ಬಟ್ ನೇಮ್ಸ್ ಆರ್ ಡಿಫರೆಂಟ್. ದೇವ್ರೊಬ್ನೇ,
ನಾಮ ಮಾತ್ರ ಹಲವಿದಾವೆ ಅಂತ ಹೇಳಿ ನಾವು ಅದನ್ನ ಅಂದ್ಕೊಂಡಿದ್ದೀವಿ. ವಿ ಹ್ಯಾವ್ ಯುನಿಟಿ ಇನ್ ಡೈವರ್ಸಿಟಿ, ಅಂದ್ರೆ ವೈವಿಧ್ಯತೆಯಲ್ಲಿ ಏಕತೆ ಇದೆ. ವೈವಿಧ್ಯತೆ ಯಾಕಾಗಿದೆ? ಧಾರ್ಮಿಕ ವೈವಿಧ್ಯತೆ, ಭೌಗೋಳಿಕ ವೈವಿಧ್ಯತೆ, ಅಥವಾ ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಸಾಮಾಜಿಕ, ಆರ್ಥಿಕ, ಎಲ್ಲದರೊಳಗೂ ವೈವಿಧ್ಯತೆ ಇದೆ. ಇವತ್ತು ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ. ಇವತ್ತು ಅನೇಕ ಧರ್ಮಗಳಿವೆ, ಅನೇಕ ಭಾಷೆಗಳಿವೆ, ಅನೇಕ ಜನಾಂಗಗಳಿವೆ. ಇವೆಲ್ಲ ಇದ್ರೂ ನಾವು ಒಗ್ಗಟ್ಟನ್ನ ಸಾಧಿಸ್ತಾ ಬಂದಿದ್ದೀವಿ ಅಂತ ಹೇಳ್ಬಹುದು. ಹಲವಾರು ಧರ್ಮಗಳಿದ್ರೂ ಕೂಡ ನಾವು ಧಾರ್ಮಿಕ ಐಕ್ಯತೆಯನ್ನ ಹೊಂದಿದ್ದೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಆದಿಶಂಕರಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಪ್ರಾಚೀನ ಋಷಿ ಮುನಿಗಳು ಕಂಡುಕೊಂಡಂತಹ ಆಧ್ಯಾತ್ಮಿಕ ಸತ್ಯದ ನಿಧಿಯೇ ಭಾರತೀಯ ಸಾಂಸ್ಕೃತಿಕ ಪರಂಪರೆಯಾಗಿದೆ. ನಾನಾಗ್ಲೇ ಹೇಳಿದೆ ನಿಮ್ಗೆ, ಸಾವಿರಾರು ಜನ ಋಷಿ ಮುನಿಗಳು ಮಾಡಿದಂತಹ ತಪಸ್ಸಿನ ಫಲವೇ ಹಿಂದೂ ಧರ್ಮ, ಈ ವೇದಗಳು ಎಲ್ಲವೂ ಕೂಡ. ಹಾಗಾಗಿ ಇಂತಹ ಆಧ್ಯಾತ್ಮಿಕ ಒಂದು ನಿಧಿ ಏನಿದೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದಕ್ಕೋಸ್ಕರನೇ ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಜನ ಬರ್ತಾರೆ. ನೀವು ನೋಡಿರ್ಬೋದು, ಎಷ್ಟು ಜನ ಫಾರಿನರ್ಸ್ ಬರ್ತಾರೆ. ಇಲ್ಲಿ ಧಾರ್ಮಿಕ ಕೇಂದ್ರಗಳು ಎಲ್ಲ ರಾಜ್ಯಗಳಲ್ಲೂ ಇವೆ. ಅಲ್ಲಿ ಬಂದು ಅಲ್ಲಿ ಇದ್ದು ಆಧ್ಯಾತ್ಮಿಕ ಒಂದು ಶಕ್ತಿಯನ್ನ ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಪಡ್ಕೊಳ್ತಾರೆ. ಅಂತಹ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಆಗಿದೆ ಅಂತ ಹೇಳ್ತಾರೆ. ರವೀಂದ್ರನಾಥ ಟ್ಯಾಗೋರ್ ಅವರು ಮತ್ತೊಂದು ಮಾತು ಹೇಳ್ತಾರೆ. ಭಾರತವು ಜಗತ್ತಿಗೆ ಗುರು ಸ್ವರೂಪಿಯಾಗಿ ದೈವಿಕವಾಗಿ ನಿಯೋಜಿತವಾಗಿದೆ ಎಂದು ಮನಗಂಡಿದ್ದರು. ಅವ್ರಿಗೆ ಗೊತ್ತಿತ್ತು ಭಾರತ ಏನಪ್ಪಾ ಅಂತಂದ್ರೆ ಇಡೀ ಜಗತ್ತಿಗೆ ಅದೊಂದು ಗುರು ಸ್ವರೂಪಿಯಾಗಿದೆ. ಯಾಕೆ ಗುರು ಆಗಿದೆ? ಆಧ್ಯಾತ್ಮಿಕ ಗುರು ಅದು. ಹಾಗಾಗಿನೇ ಇವತ್ತು ಪ್ರತಿಯೊಬ್ಬರು ಬೇರೆ ಬೇರೆ ದೇಶದವರೆಲ್ಲ ಇಂಡಿಯನ್ ಹುಡ್ಕೊಂಡು ಬರ್ತಾರೆ. ಇಂಡಿಯಾದ ಶ್ರೀಮಂತಿಗೆಗೋಸ್ಕರ ಬರಲ್ಲ, ಇಂಡಿಯಾದಲ್ಲಿ ಎಲ್ಲ ಸೌಲಭ್ಯ ಇದೆ ಅಂತ ಬರಲ್ಲ. ಅವ್ರು ಬರೋದು ಒಂದು ಸತ್ಯವನ್ನ ಹುಡ್ಕೊಂಡು, ಅದೇ ಆಧ್ಯಾತ್ಮಿಕ ಸತ್ಯ, ಅದೇ ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳಿ ನಾವು ಹೇಳ್ಬೋದು. ಅರವಿಂದ್ ಯೋಗಿ ಅವರು ಮತ್ತೊಂದು ಮಾತು ಹೇಳ್ತಾರೆ. ಮಾತೃಭೂಮಿ ಭಾರತ ಅನ್ನೋದು ಬರೀ ಒಂದು ಭೂಭಾಗ ಅಲ್ಲ, ಬರೀ ಭೂಮಿ ಅಲ್ಲ, ಅದು ಆಕೆಯೊಂದು ಮಹಾನ್ ಸರ್ವಶಕ್ತಿ. ಭಾರತಾಂಬೆ ಅಂದ ತಕ್ಷಣ ಎಲ್ಲರ ಮೈ ಕೂಡ ನವಿರೇಳುತ್ತೆ, ಎಲ್ಲರ ಮೈ ಮೇಲೆ ಕೂದಲುಗಳು ನವಿರೇಳ್ತವೆ. ಯಾಕೆ ಅಂದ್ರೆ ಭಾರತವನ್ನ ನಾವು ದೈವಿ ರೂಪದಲ್ಲಿ ಕಾಣ್ತೀವಿ. ಇಡೀ ಪ್ರಪಂಚಕ್ಕೆ ಇದೊಂದು ನೈತಿಕ ನಾಯಕನಾಗುವುದು ಗ್ಯಾರಂಟಿ, ನಿಶ್ಚಿತ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ ಅರವಿಂದ ಯೋಗಿಯವರು. ಸೊ ಹಾಗಾಗಿ ಇದನ್ನೆಲ್ಲ ಗಮನಿಸಿದಾಗ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಎಷ್ಟು ವೈಶಿಷ್ಟ್ಯತೆಯಿಂದ ಕೂಡಿದೆ, ಮತ್ತೆ ಎಷ್ಟು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಮೆರೆದಿದೆ, ಮತ್ತು ಈ ವೈವಿಧ್ಯತೆಯಲ್ಲಿ ಎಷ್ಟು ಯಾವ್ಯಾವ ರೀತಿಯಲ್ಲಿ ಅದು ಒಗ್ಗಟ್ಟನ್ನ ಸಾಧಿಸಿದೆ, ಐಕ್ಯತೆಯನ್ನ ಸಾಧಿಸಿದೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಥ್ಯಾಂಕ್ ಯು.